ನನ್ನ ಪ್ರೀತಿಯ ಸಮಸ್ತ ಕನ್ನಡಿಗರಿಗೆ ಈ ನಿಮ್ಮ ವಿನಯ್ ಕುಮಾರ್ ಮಳವ ನಮಸ್ಕಾರಗಳು. ಧರ್ಮಸ್ಥಳದ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ದಿನ ಸಾಕಷ್ಟು ಬೆಳವಣಿಗೆ ಕೂಡ ನಡೀತಾ ಇದೆ. ಅದ್ರ ಬಗ್ಗೆ ನೋಡೋದಾದರೆ ಯೂಟ್ಯೂಬರ್ ಸಮೀರ್ MD ವಿರುದ್ಧ ಒಂದು ಪ್ರಕರಣ ಕೂಡ ದಾಖಲಾಗುತ್ತೆ. ಅಂದರೆ ಹಿಂದೆ ಯೂಟ್ಯೂಬ್ನಲ್ಲಿ AI ವಿಡಿಯೋವನ್ನು ಮಾಡುವ ಮುಖಾಂತರ ದೊಡ್ಡ ಮಟ್ಟದ ಒಂದು ಚರ್ಚೆಗೂ ಕೂಡ ಈ ಒಂದು ವಿಡಿಯೋ ಕಾರಣ ಆಗುತ್ತೆ. ಇದಾದ ನಂತರ ಧರ್ಮಸ್ಥಳದಲ್ಲಿ ಒಬ್ಬ ಸಾಕ್ಷಿದಾರ ಬರ್ತಾನೆ, ನಾನು ಮೂಳೆಗಳನ್ನ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು. ಅದಕ್ಕೆ ಸಂಬಂಧಪಟ್ಟಂತೆ ಅವನು ಮುಂದೆ ಬಂದ ನಂತರ ಈ ಸಮೀರ್ MD ಮತ್ತೆ ಅದೇ ವಿಚಾರವಾಗಿ ಮತ್ತೆ ಇನ್ನೊಂದು ವಿಡಿಯೋವನ್ನು ಮಾಡ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಪರ ಮತ್ತು ವಿರೋಧವಾಗಿ ಸಾಕಷ್ಟು ಕಡೆಗಳಿಂದಲೂ ಕೂಡ ಸಾಕಷ್ಟು ಚರ್ಚೆಗಳು ಕೂಡ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳು ಕೂಡ ನಡೀತಾ ಹೋಗುತ್ತೆ. ಇದಾದ ನಂತರ ಧರ್ಮಸ್ಥಳದ ಆಡಳಿತ ವರ್ಗ ಏನಿರುತ್ತೆ ಅವರು ಕೂಡ ಕೋರ್ಟಿನ ಒಂದು ಮೆಟ್ಟಿಲನ್ನು ಏರ್ತಾರೆ. ಸ್ಥಳದ ಒಂದು ಆಡಳಿತ ವರ್ಗದ ಕುಟುಂಬಸ್ಥರು ಏನಿರ್ತಾರೆ ಅವರು ಕೂಡ ನ್ಯಾಯಾಲಯದ ಒಂದು ಮೊರೆಯನ್ನು ಹೋಗ್ತಕ್ಕಂಥದ್ದು ನಡೆಯುತ್ತೆ. ಅಂದರೆ ಸಮೀರ್ MD ಏನು ವಿಡಿಯೋ ಮಾಡಿದ್ದಾರೆ ಆ ಒಂದು ವಿಡಿಯೋವನ್ನು ಡಿಲೀಟ್ ಮಾಡಬೇಕು ಮತ್ತು ಅದರಲ್ಲಿರ್ತಕ್ಕಂಥದ್ದು ಎಲ್ಲ ಸುಳ್ಳು ಊಹಾಪೋಹಗಳನ್ನು ಈ ಒಂದು ವಿಡಿಯೋದಲ್ಲಿ ಕಾಲ್ಪನಿಕವಾಗಿ ಸೃಷ್ಟಿ ಮಾಡಿ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅನ್ನೋ ವಿಚಾರಕ್ಕೋಸ್ಕರ ಅವರು ನ್ಯಾಯಾಲಯದ ಮೊರೆಯನ್ನು ಹೋಗ್ತಾರೆ. ಆಗ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಿಶೀಲನೆಯನ್ನು ನಡೆಸಿದಂಥ ನ್ಯಾಯಾಲಯ ವಿಡಿಯೋನ ಡಿಲೀಟ್ ಮಾಡೋದಕ್ಕೆ ಕೋರ್ಟು ಅನುಮತಿ ಕೊಡೋದಿಲ್ಲ, ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಧಕ್ಕೆ ಆಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಅದರಲ್ಲಿ ಸಮೀರ್ MDಗೆ ಒಂದು ನೋಟಿಸನ್ನು ಜಾರಿ ಮಾಡ್ತಾರೆ. ಅದ ಬೆನ್ನಲ್ಲೇ ಆ ಒಂದು ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ಸಾರ್ವಜನಿಕ ವಲಯದಲ್ಲಿ ಬಹಳಷ್ಟು ಮಟ್ಟಿಗೆ ದೊಡ್ಡ ಮಟ್ಟದ ಒಂದು ಕರ್ನಾಟಕದಾದ್ಯಂತ ಅಥವಾ ಇಡೀ ದೇಶಾದ್ಯಂತ ಕೂಡ ಸಾಕಷ್ಟು ಮಾಧ್ಯಮಗಳಲ್ಲಿ ಈ ಒಂದು ಧರ್ಮಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸುದ್ದಿ ಆಗುತ್ತೆ. ಹಾಗೂ ವಲಯಗಳಲ್ಲಿ ಕೆಲವೊಂದು ಪರ ಮತ್ತು ವಿರೋಧದ ಚರ್ಚೆಯೂ ಕೂಡ ಈ ಒಂದು ವಿಡಿಯೋ ಬಗ್ಗೆ ಮತ್ತು ಧರ್ಮಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆ ಹಾಗೂ ಚರ್ಚೆಗಳು, ಊಹಾಪೋಹಗಳು, ಅಂತೆ ಕಂತೆಗಳು, ಸಾಕಷ್ಟು ಬದಲಾವಣೆಗಳು, ಸಾಕಷ್ಟು ಬೆಳವಣಿಗೆ ಕೂಡ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಡೀತಾ ಹೋಗುತ್ತೆ. ರಾಜಕೀಯ ವಲಯದಲ್ಲೂ ಕೂಡ ಸಾಕಷ್ಟು ಚರ್ಚೆಗಳು ನಡೆಯುತ್ತೆ. BJP ನಾಯಕರಾಗಿರ್ಬೋದು, ಕಾಂಗ್ರೆಸ್ ನಾಯಕರಾಗಿರ್ಬೋದು ಕೂಡ ತೀವ್ರ ಆಕ್ರೋಶವನ್ನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶವನ್ನು ಹೊರಹಾಕ್ತಾರೆ. ಇದರ ನಡುವೆ ಅಂದರೆ ಹೋದ ತಿಂಗಳು ಅಂದರೆ ಕಳೆದ ತಿಂಗಳು 12ನೇ ತಾರೀಕು ಜುಲೈ ಏನಿರುತ್ತೆ ಕೆಲವು ದಿನಗಳ ಹಿಂದೆ ಧರ್ಮಸ್ಥಳ ಪೊಲೀಸ್ ಠಾಣೆಯ PSI ಆಗಿರ್ತಕ್ಕಂಥ ಸಮರ್ಥ್ P ಗಾಣಿಗ ಅನ್ನೋರು ಒಂದು ದೂರನ್ನು ದಾಖಲಿಸ್ತಾರೆ. ಅಂದರೆ ಪೊಲೀಸ್ ಠಾಣೆಯಲ್ಲಿ PSI ಆಗಿರ್ತಾರೆ ಇವರು ಒಂದು ದೂರನ್ನು ದಾಖಲಿಸ್ತಾರೆ. ಆ ದೂರಿನ ಆಧಾರದ ಮೇಲೆ ಕೇಸ್ ಅಂದರೆ ಸ್ವಯಂ ಪ್ರೇರಿತ ದೂರನ್ನು ದಾಖಲು ಆಗುತ್ತೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಕಂಪ್ಲೇಂಟಲ್ಲಿ ಏನಿರುತ್ತೆ ಅಂತಂದರೆ ಸಮೀರ್ MD ಅನ್ನೋ ವ್ಯಕ್ತಿ ಯೂಟ್ಯೂಬ್ನಲ್ಲಿ AI ವಿಡಿಯೋ ಮಾಡುವ ಮುಖಾಂತರ ಸಮಾಜದಲ್ಲಿ ಒಂದು ಗಲಭೆ ಅಥವಾ ಆಗಿರ್ಬೋದು ಒಂದು ಪ್ರಚೋದನೆಗೆ ಈತ ಕಾರಣ ಆಗಿದ್ದಾನೆ, ಸುಳ್ಳು ಮಾಹಿತಿಯನ್ನು ಕೂಡ ಪ್ರಚಾರ ಮಾಡ್ತಾ ಇದ್ದಾನೆ ಅನ್ನೋ ಪ್ರಕರಣವನ್ನು ದಾಖಲಿಸಿಕೊಳ್ಳಲಾಗುತ್ತದೆ. ಇದಾದ ನಂತರ ಹಲವಾರು ಕಡೆಗಳಿಂದಲೂ ಕೂಡ ಸಮೀರ್ MDಗೆ ಸಂಬಂಧಪಟ್ಟಂತೆ ಆತನನ್ನು ಬಂಧಿಸಬೇಕು, ಪೊಲೀಸ್ ಠಾಣೆಯಲ್ಲಿ ಒಂದು ವಿಚಾರಣೆಯನ್ನು ನಡೆಸಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ಕಡೆಗಳಿಂದಲೂ ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬೇಡಿಕೆಗಳು ಕೂಡ ಬರ್ತಾ ಹೋಗುತ್ತೆ. ಈತನ ಬಗ್ಗೆ ಆಗಿರ್ಬೋದು, ಆತ ಕ್ರಿಯೇಟ್ ಮಾಡಿರ್ತಕ್ಕಂಥ ವಿಡಿಯೋ ಆಗಿರ್ಬೋದು, ಪ್ರತಿಯೊಂದು ಕೂಡ ಚರ್ಚೆಗೆ ಒಳಗಾಗಿ ತುಂಬ ಸರ್ಕಾರದ ಮೇಲೆ ಒತ್ತಾಯ ಕೂಡ ಬರ್ತಾ ಹೋಗುತ್ತೆ ಧರ್ಮಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಸಮೀರ್ MD ಅನ್ನೋ ಈತ ಅಂತಿಮವಾಗಿ ಆಗಸ್ಟ್ ತಿಂಗಳ ಅಂದರೆ ಮೊನ್ನೆ 19ನೇ ತಾರೀಕು ಒಂದು ಅರ್ಜಿಯನ್ನು ಕೋರ್ಟಿಗೆ ಅಂದರೆ ನ್ಯಾಯಾಲಯಕ್ಕೆ ಸಲ್ಲಿಸ್ತಾರೆ ತಮ್ಮ ಒಂದು ವಕೀಲರ ಮುಖಾಂತರ. ಏನು ಅಂತಂದರೆ ನನಗೆ ನಿರೀಕ್ಷಣಾ ಜಾಮೀನನ್ನು ಮಂಜೂರು ಮಾಡಿ ಆಯಿತು, ಅಂದರೆ ತನಗೆ ಬೇಲನ್ನು ಕೊಡಿ ಅನ್ನೋ ವಿಚಾರವಾಗಿ. ಇದಾದ ನಂತರ
ಪೊಲೀಸ್ನವರು ಕೂಡ ಈ ಸಮೀರ್ ಎಂ ಡಿಯನ್ನು ಬಂಧಿಸಬೇಕು ಅನ್ನೋ ಉದ್ದೇಶಕ್ಕಾಗಿ ಸಾಕಷ್ಟು ತಯಾರಿಯನ್ನು ಮಾಡ್ಕೋತಾ ಇರ್ತಾರೆ. ಬಂಧಿಸಬೇಕು ಅನ್ನೋ ಉದ್ದೇಶಕ್ಕೋಸ್ಕರ 8:30 ಅಂದರೆ ಬೆಳಗ್ಗೆ 8:30ಕ್ಕೆ ಜಿಗಣಿಗೆ ಬಂದಿರ್ತಾರೆ. ಸಮೀರು ಏನು ವಾಸ ಮಾಡ್ತಾ ಇರ್ತಾನೆ ಅಂದರೆ ಬಾಡಿಗೆ ಮನೆಯಲ್ಲಿ, ಆ ಒಂದು ಮನೆ ಹತ್ರ ಹುಡ್ಕೊಂಡು ಹೋಗ್ತಾರೆ. ಅಲ್ಲಿ ಆ ಮನೆಗೆ ಒಂದು ಬೀಗ ಹಾಕಿರ್ತಾರೆ. ಅಂದರೆ ಮನೆ ಓಪನ್ ಇರಲ್ಲ, ಮನೆ ಕ್ಲೋಸ್ ಆಗಿರುತ್ತೆ. ಮನೆಗೆ ಬೀಗ ಹಾಕಿರ್ತಾರೆ. ಅದನ್ನು ನೋಡಿ ಮಧ್ಯಾಹ್ನದವರೆಗೂ ಅದೇ ಊರಿನಲ್ಲೇ ಪೊಲೀಸ್ನವರು ಗಸ್ತು ಹೊಡೆದು ಅಥವಾ ಸುತ್ತಾಡಿ ಏನಾರು ಸಿಗುತ್ತಾ ಮಾಹಿತಿ ಅನ್ನೋ ಒಂದು ವಿಚಾರವಾಗಿ ಮಾಹಿತಿ ಏನಾರು ಸಿಗುತ್ತಾ ಅನ್ನೋ ವಿಚಾರವಾಗಿ ಎಲ್ಲರನ್ನೂ ಕೂಡ ಅಂದರೆ ಆ ಗ್ರಾಮಸ್ಥರನ್ನು ಮಾತಾಡಿಸೋ ಪ್ರಯತ್ನನೂ ಕೂಡ ಮಾಡ್ತಾರೆ. ಈ ಒಂದು ಧರ್ಮಸ್ಥಳ ಪೊಲೀಸ್ ಠಾಣಾ ವ್ಯಾಪ್ತಿಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಮೀರ್ ವಿಡಿಯೋ ಮಾಡಿ ಯೂಟ್ಯೂಬ್ನಲ್ಲಿ ಹರಿಬಿಟ್ಟಿದ್ದು, ವಿಡಿಯೋಗೆ ಸಂಬಂಧಿಸಿದಂತೆ ಮಾಹಿತಿ ಕಲೆ ಹಾಕಲು ದಾಖಲೆಯನ್ನು ಸಂಗ್ರಹಿಸಲು ವಿಶೇಷ ತನಿಖಾ ದಳ SIT ಸೂಚನೆಯ ಮೇರೆಗೆ ಪೊಲೀಸ್ ತಂಡವು ಜಗಣಿ ಎಂಬ ಗ್ರಾಮಕ್ಕೆ ಅಥವಾ ಊರಿಗೆ ಭೇಟಿ ನೀಡಿತ್ತು ಎನ್ನುವುದು ಕೂಡ ಮಾಧ್ಯಮಗಳ ಮುಖಾಂತರ ಗೊತ್ತಾಗುತ್ತೆ. ಆದರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಸ್ಥಳೀಯರು ಅಥವಾ ಅಕ್ಕಪಕ್ಕದ ಮನೆಯವರು ಏನು ಹೇಳ್ತಾರೆ ಅಂದರೆ, ಸಮೀರ್ ಅವರ ಪರಿಚಯ ನಮಗಿಲ್ಲ, ಅವರು ಹೊರಗಡೆ ಎಲ್ಲೂ ಕಾಣಿಸ್ಕೋತಿರ್ಲಿಲ್ಲ, ಯೂಟ್ಯೂಬ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದಾಗಲೇ ಅವರು ಯೂಟ್ಯೂಬರ್ ಅನ್ನೋದು ನಮಗೆ ಗೊತ್ತಾಗಿದ್ದು. ನೇರವಾಗಿ ನಮಗೆ ಅವರು ಯಾವುದೇ ಒಂದು ಪರಿಚಯ ಅಥವಾ ಕ್ಲೋಸ್ ಯಾರ್ದು ಇಲ್ಲ. ನೋಡಿರ್ಬೋದು, ಬಟ್ ಅಷ್ಟು ಪರಿಚಯ ನಮಗೆ ಯಾರೂ ಇಲ್ಲ. ಅವರು ಜಾಸ್ತಿ ಆಚೆ ಬರ್ತಾ ಇರಲಿಲ್ಲ ಅನ್ನೋ ವಿಚಾರವನ್ನು ಹೇಳ್ತಾ ಹೋಗ್ತಾರೆ. ಇದರ ಮಧ್ಯೆ ಏನು ಈ ಸಮೀರ್ ಎಂ ಡಿ ಅನ್ನೋರು ವಕೀಲರ ಮುಖಾಂತರ ನ್ಯಾಯಾಲಯಕ್ಕೆ ಹೋಗಿದ್ರು ಅಂತ ಹೇಳಿದೆ. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು 7 ಷರತ್ತಿನ ಮೇರೆಗೆ ಅಂದರೆ ಒಂದು ಷರತ್ತುಬದ್ಧ ಒಂದು ನಿರೀಕ್ಷಣಾ ಜಾಮೀನನ್ನು ನ್ಯಾಯಾಲಯ ಕೊಡುತ್ತೆ. ಅಂದರೆ 75,000 ರೂಪಾಯಿ ಬಾಂಡ್ ಇಡಬೇಕು, ಎನ್ಕ್ವೈರಿಗೆ ಏನಾದ್ರು ಕರೆದ್ರೆ ಬರಬೇಕು, ಇನ್ನು ಇತ್ಯಾದಿ ಒಂದು ಕಂಡೀಷನ್ ಮೇಲೆ ನಿರೀಕ್ಷಣಾ ಜಾಮೀನನ್ನು ಮಂಗಳೂರು ನ್ಯಾಯಾಲಯ ಈ ಒಂದು ಪ್ರಕರಣಕ್ಕೆ ಸಮೀರ್ ಎಂ ಡಿ ಅವರಿಗೆ ನಿರೀಕ್ಷಣಾ ಜಾಮೀನನ್ನು ಕೊಡ್ತಾರೆ. ಇದರ ಮಧ್ಯೆ ಪೊಲೀಸ್ನವರು ಎನ್ಕ್ವೈರಿ ಮಾಡಬೇಕು ಅನ್ನೋ ವಿಚಾರಕ್ಕೆ ಅವರಿಗೆ ನೋಟಿಸ್ ಕೊಟ್ಟಿರ್ತಾರಲ್ಲ, ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಮೀರ್ ಎಂ ಡಿ ಡಿಮ್ಯಾಂಡನ್ನು ಇಡ್ತಾ ಹೋಗ್ತಾನೆ. ಅದು ಡಿಮ್ಯಾಂಡ್ ಏನು ಅಂತ ಅಂದರೆ, ಸ್ಥಳದಲ್ಲಿ ಯೂಟ್ಯೂಬರ್ಗಳ ಮೇಲೆ ಹಲ್ಲೆ ಆಗಿದೆ ಅಂದರೆ ಹೊಡೆದಾಟ ಆಗಿದೆ. ಧರ್ಮಸ್ಥಳಕ್ಕೆ ಬರೋದಕ್ಕೆ ನನಗೆ ಭಯ ಆಗುತ್ತದೆ. ಸುರಕ್ಷತೆಯ ದೃಷ್ಟಿಯಿಂದ ನಾನು ಧರ್ಮಸ್ಥಳಕ್ಕೆ ಬರಲಿಕ್ಕೆ ಆಗ್ತಾ ಇಲ್ಲ. ಆದರೆ ವಿಚಾರಣೆಗೆ ಹಾಜರಾಗೋದಕ್ಕೆ ನನಗೆ ಕಷ್ಟ ಆಗ್ತಾ ಇದೆ. ನಾನು ಧರ್ಮಸ್ಥಳಕ್ಕೆ ಬರಬೇಕಾದ್ರೆ ಸೆಕ್ಯೂರಿಟಿ ಕೊಡಿ ನನಗೆ, ಮತ್ತು ವಿಚಾರಣೆಗೆ ಮಾಡಬೇಕು ಅಂತಂದರೆ ಪರ್ಯಾಯ ವ್ಯವಸ್ಥೆ ಅಂದರೆ ಜಾಗದ ವ್ಯವಸ್ಥೆಯನ್ನು ಪರ್ಯಾಯವಾಗಿ ಬೇರೆ ಕಡೆ ವ್ಯವಸ್ಥೆ ಮಾಡಿ. ಸೆಕ್ಯೂರಿಟಿ ಕೊಡೋದಕ್ಕೆ ನಿಮಗೆ ಆಗಲಿಲ್ಲ ಅಂತಂದರೆ ವರ್ಚುವಲ್ ಅವಕಾಶ ಕೊಡಿ ಅನ್ನೋ ಒಂದು ಕಂಡೀಷನನ್ನು ಧರ್ಮಸ್ಥಳ ಪೊಲೀಸ್ ಠಾಣೆ ಏನಿರುತ್ತೆ ಆ ಒಂದು ಪೊಲೀಸ್ ಠಾಣೆಗೆ ಈ ಒಂದು ಸಮೀರ್ ಎಂ ಡಿ ಅನ್ನೋರು ಪತ್ರವನ್ನು ಬರೀತಾರೆ. ಒಟ್ಟಿನಲ್ಲಿ ಏನೇ ಇರಲಿ, ಈ ಪ್ರಕರಣಕ್ಕೆ ಧರ್ಮಸ್ಥಳದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಏನೆಲ್ಲ ಬದಲಾವಣೆಗಳು ದಿನ ನಡೀತಾ ಇದೆ ಅದೆಲ್ಲ ಒಂದು ಕಡೆ ಆದರೂ ಕೂಡ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲವೂ ಕೂಡ ಬುದ್ಧಿ ಮುಚ್ಚಿದ ಕೆಂಡದ ರೀತಿ ಸದ್ಯಕ್ಕೆ ಇದೆ. ಯಾವ ರೀತಿ ಯಾವ ಒಂದು ಪ್ರಕರಣ ಯಾವ ಒಂದು ತಿರುವನ್ನು ಪಡೆದುಕೊಳ್ಳುತ್ತೆ ಅನ್ನೋದು ವಿಚಾರವನ್ನು ಎಲ್ಲರೂ ಕೂಡ ಕಾದು ನೋಡಬೇಕಾಗುತ್ತೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಒಂದು ಅಭಿಪ್ರಾಯ ಏನಾದ್ರು ಇದ್ದರೆ ಈ ವಿಡಿಯೋ ಕೆಳಗಿರುವ ಕಮೆಂಟ್ ಸೆಕ್ಷನಲ್ಲಿ ಬರೀತಾ ಹೋಗಿ. ಒಂದು ವಿಡಿಯೋದಲ್ಲಿ ಯಾವುದೇ ಕೋಮುಗಲಭೆ ಆಗ್ಬೋದು, ಯಾವುದೇ ವ್ಯಕ್ತಿ ಆಗ್ಬೋದು, ಯಾವುದೇ ಸ್ಥಳ ಆಗ್ಬೋದು, ಯಾರನ್ನೂ ಕೂಡ ಅವಹೇಳನಕಾರಿಯಾಗಿ ಮಾತಾಡೋ ಉದ್ದೇಶ ಈ ಒಂದು ವಿಡಿಯೋದಲ್ಲಿ ಇರಲಿಲ್ಲ. ಇದ್ದ ವಿಚಾರವನ್ನು ನೇರವಾಗಿ ತಿಳಿಸಿರ್ತೀನಿ. ಈ ಒಂದು ಪ್ರಕರಣಕ್ಕೆ ಆಗ್ಬೋದು ಅಥವಾ ನಮಗೆ ಆಗ್ಬೋದು ಯಾವ ರೀತಿ ಸಂಬಂಧ ಕೂಡ ಈ ಒಂದು ಪ್ರಕರಣಕ್ಕೆ ಇರೋದಿಲ್ಲ. ಮಾಧ್ಯಮಗಳಲ್ಲಿ ಏನು ಮಾಹಿತಿಗಳು ಬರ್ತವೆ ಆ ಒಂದು ಮಾಹಿತಿಯನ್ನು ಆಧರಿಸಿ ಈ ಒಂದು ವಿಡಿಯೋನ ಮಾಡಿರ್ತೀನಿ. ಕಾನೂನಿನ ಮುಂದೆ ಎಲ್ಲರೂ ಸರಿಸಮಾನರು. ಹಾಗಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಕಾನೂನು ಕ್ರಮ ಏನನ್ನು ತಗೊಳ್ತಾರೆ ಆ ಒಂದು ಕ್ರಮವನ್ನು ತಗೊಳ್ಳೋದವರೆಗೂ ನಾವು ಕೂಡ ಕಾದು ನೋಡಬೇಕು ಅಂತ ಹೇಳ್ತಾ, ನಿಮ್ಮ ಅಭಿಪ್ರಾಯವನ್ನು ಈ ಒಂದು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ನಮಸ್ಕಾರ.